ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗಾಗಿ ಸರ್ಕಾರ ಸೇವಾ ನಿಯಮಗಳ ಕರಡು ಪ್ರತಿಯನ್ನು ಪ್ರಕಟ ಮಾಡಿದ್ದು, ಅದರ ಸಮಗ್ರ ವಿವರಗಳ ಮೊದಲನೇ ಕಂತನ್ನು ಈಗಾಗಲೇ ವಿತರಿಸಲಾಗಿದ್ದು, ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ವಿವರಣೆಯನ್ನ ಕೊಡಲಾಗಿತ್ತು. ಸದ್ಯ ವಿವರಣೆ ಮಾಡಲಾಗ್ತಾ ಇರತಕ್ಕಂತಹ ಎರಡನೇ ಭಾಗದಲ್ಲಿ ಅಂಗನವಾಡಿ ಸಹಾಯಕಿಯರ ಕರ್ತವ್ಯಗಳ ಕಾರ್ಯಸೂಚಿಯ ಪಟ್ಟಿಯಲ್ಲಿ ಏನೇನು ಹೇಳಲಾಗಿದೆ ಅನ್ನೋದರ ವಿವರಗಳನ್ನ ನಾವೀಗ ನೋಡುವ. ಅಂಗನವಾಡಿ ಕೇಂದ್ರಕ್ಕೆ ಸಮವಸ್ತ್ರ ಧರಿಸಿ ಬೆಳಿಗ್ಗೆ 9:30ಕ್ಕೆ ಕಡ್ಡಾಯವಾಗಿ ಹಾಜರಾಗಿ ಸಂಜೆ 4 ಗಂಟೆಯವರೆಗೆ ಅಂಗನವಾಡಿ ಸಹಾಯಕಿಯು ಕರ್ತವ್ಯ ನಿರ್ವಹಣೆ ಮಾಡತಕ್ಕದ್ದು. ಅಂಗನವಾಡಿ ಕೇಂದ್ರದ ಮುಂದೆ ಹಾಗೂ ಸುತ್ತಮುತ್ತ ಒಳಚರಂಡಿ, ತೆರೆದ ಕೊಳವೆ ಬಾವಿ, ತಪ್ಪು ಗುಂಡಿ ಇದ್ದಲ್ಲಿ ಮುಚ್ಚಲು ಅಂಗನವಾಡಿ ಕಾರ್ಯಕರ್ತೆ ಅಗತ್ಯ ಕ್ರಮ ವಹಿಸುವುದು. ಒಂದು ವೇಳೆ ಇಂತಹ ವಿಷಯಗಳಲ್ಲಿ ಜವಾಬ್ದಾರಿ ನಿರ್ವಹಿಸದೆ ಆಕಸ್ಮಿಕ ಅವಘಡಗಳು ಉಂಟಾದಲ್ಲಿ ಅದಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಕೂಡ ಜವಾಬ್ದಾರರಾಗಿರುತ್ತಾರೆ. ಅಂಗನವಾಡಿ ಕೇಂದ್ರದ ಒಳಾಂಗಣ, ಹೊರಾಂಗಣ ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಹಾಗೂ ಅಂದವಾಗಿ ಇಟ್ಟುಕೊಳ್ಳುವುದು, ಆಹಾರ ದಾಸ್ತಾನುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಬಿಸಿಲಿನಲ್ಲಿ ಒಣಗಿಸಬೇಕಾದಂತಹ ಆಹಾರ ಸಾಮಗ್ರಿಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಶೇಖರಿಸಿ ಇಟ್ಟುಕೊಳ್ಳಬೇಕು. ಸಹಾಯಕಿಯರು ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು. ಅಡುಗೆ ಮಾಡುವಾಗ ಮತ್ತು ಮಕ್ಕಳಿಗೆ ಊಟವನ್ನು ಬಡಿಸುವಾಗ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡಿರಬೇಕು. ಅಡುಗೆ ಮಾಡುವುದಕ್ಕಿಂತ ಮುಂಚೆ ಹಾಗೂ ಅಡುಗೆಯಾದ ನಂತರ ಪಾತ್ರೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು. ಮಕ್ಕಳಿಗೆ ಉಪಹಾರವನ್ನು ಊಟವನ್ನು ಬಡಿಸುವಾಗ ಎಲ್ಲಾ ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆದು ಮಕ್ಕಳಿಗೆ ಉಪಹಾರವನ್ನು ನೀಡುವುದು. ಅಡುಗೆ ಮಾಡುವಾಗ ಹಲ್ಲಿ ಹಾಗೂ ಇನ್ನಿತರೆ ವಿಷಕಾರಿ ಜಂತುಗಳು ಅಡುಗೆಯಲ್ಲಿ ಬೀಳದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಅಂಗನವಾಡಿ ಕೇಂದ್ರದಲ್ಲಿ ಬೆಳಿಗ್ಗೆ ಹಾಲು, ಮೊಟ್ಟೆ ವಿತರಣೆ ಹಾಗೂ ಲಘು ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಇಲಾಖೆಯ ಮೆನು ಚಾರ್ಟ್ ಪ್ರಕಾರ ಅಡುಗೆಯನ್ನ ಮಾಡಿ ವಿತರಣೆಯನ್ನ ಮಾಡತಕ್ಕದ್ದು. ಪ್ರತಿ ಶನಿವಾರ ಮಧ್ಯಾಹ್ನ ಅಂಗನವಾಡಿ ಕೇಂದ್ರದ ಸ್ವಚ್ಛತೆ ಮತ್ತು ಅಂಗನವಾಡಿ ಕೇಂದ್ರದ ಸುತ್ತಮುತ್ತಲೂ ಇರತಕ್ಕಂತಹ ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಕ್ರಮವನ್ನ ಕೈಗೊಳ್ಳತಕ್ಕದ್ದು. ಅಂಗನವಾಡಿ ಕೇಂದ್ರದ ಫಲಾನುಭವಿಗಳಾದಂತಹ 3 ರಿಂದ 6 ವರ್ಷದ ಮಕ್ಕಳನ್ನು ಬೆಳಿಗ್ಗೆ 9:30ಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಕರೆ ತಂದಾಗಿನಿಂದ ಸಂಜೆ 4 ಗಂಟೆಯವರೆಗೆ ಆ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುವವರೆಗೆ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಅಂಗನವಾಡಿ ಸಹಾಯಕಿಯರದ್ದು ಆಗಿರುತ್ತದೆ. ಮಳೆಗಾಲದಲ್ಲಿ ಮಕ್ಕಳಿಗೆ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಸಂಭವ ಇರೋದರಿಂದ ಮಕ್ಕಳಿಗೆ ಕಾಯಿಸಿ ಆರಿಸಿದ ನೀರನ್ನು ಕುಡಿಯಲು ಕೊಡಬೇಕು. ಮಕ್ಕಳ ಸ್ವಚ್ಛತೆ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕು. ಅಂಗನವಾಡಿ ಕಾರ್ಯಕರ್ತೆಯು ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ನೀಡುವ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಅಂಗನವಾಡಿ ಸಹಾಯಕಿಯು ಸಹಕರಿಸಬೇಕು. ಸ್ಥಳೀಯವಾಗಿ ಉಚಿತವಾಗಿ ದೊರಕತಕ್ಕಂತಹ ಶಾಲಾ ಪೂರ್ವ ಶಿಕ್ಷಣ ಕಲಿಕಾ ಸಾಮಗ್ರಿಗಳನ್ನ ಸಂಗ್ರಹ ಮಾಡುವುದು ಅಂಗನವಾಡಿ ಸಹಾಯಕಿಯ ಕರ್ತವ್ಯವಾಗಿದೆ. ಅಂಗನವಾಡಿ ಕಾರ್ಯಕರ್ತೆ ಸಭೆ, ಸರ್ವೆ ಕಾರ್ಯ ಮತ್ತಿತರ ಕೆಲಸಗಳಿಗೆ ಹೋದಾಗ ಅಂಗನವಾಡಿ ಸಹಾಯಕಿಯರು ಮಕ್ಕಳು ಮತ್ತು ಅಂಗನವಾಡಿ ಕೇಂದ್ರದ ಜವಾಬ್ದಾರಿಯನ್ನು ನೋಡಿಕೊಳ್ಳತಕ್ಕದ್ದು. ಉಪಹಾರದ ನಂತರ ಮಕ್ಕಳಿಗೆ ಕೇಂದ್ರದಲ್ಲಿ ಮಲಗಿಸುವ ವ್ಯವಸ್ಥೆಯನ್ನ ಸೂಕ್ತವಾಗಿ ಮಾಡುವುದು. ಕೇಂದ್ರದಲ್ಲಿ ಬಾಚಣಿಕೆ, ಕನ್ನಡಿ ಹಾಗೂ ಟವೆಲ್, ಸಾಬೂನು ಮತ್ತಿತರೆ ಸರಕುಗಳನ್ನು ಇಡತಕ್ಕದ್ದು. ಎಲ್ಲಾ ಕೇಂದ್ರಗಳಲ್ಲಿ ಕಿಚನ್ ಗಾರ್ಡನ್ ಮಾಡುವುದು. ಉದಾಹರಣೆಗೆ ಆ ಗಾರ್ಡನ್ನಲ್ಲಿ ಕರಿಬೇವು, ಅಲೋವೆರಾ, ಪಪ್ಪಾಯಿ, ನುಗ್ಗೆ ಗಿಡವನ್ನ ನೆಡುವುದು. ಈ ಮೇಲಿನ ಎಲ್ಲಾ ಕೆಲಸ ಕಾರ್ಯಗಳನ್ನ ಸರಿಯಾಗಿ ನಿರ್ವಹಿಸಬೇಕೆಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೂಚಿಸಲಾಗಿದೆ. ತಪ್ಪಿದಲ್ಲಿ ಮುಂದಿನ ಆಗು ಹೋಗುಗಳಿಗೆ ಅಂಗನವಾಡಿ ಸಹಾಯಕಿಯರೇ ನೇರವಾಗಿ ಜವಾಬ್ದಾರರು ಆಗಿರ್ತಾರೆ ಅಂತ ಈ ಮೂಲಕ ತಿಳಿಸಲಾಗಿದೆ. ಹೀಗೆ ಅಂಗನವಾಡಿ ಸಹಾಯಕಿಯರ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳನ್ನ ವಿಸ್ತೃತವಾಗಿ ವಿವರಣೆಯನ್ನ ಮಾಡಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಕರ್ತವ್ಯ ಲೋಪ ಎಸಗಿದಾಗ ಅವರ ವಿರುದ್ಧ ಜರುಗಿಸಬೇಕಾದಂತಹ ಕ್ರಮಗಳು ಏನೇನು ಅನ್ನೋದರ ವಿವರಗಳನ್ನ ತಿಳಿಸಲಾಗುವುದು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.